ಶ್ಯಾಮ ತನ್ನ ಜೀವನದಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಹೀಗೆ ಹೇಳುತ್ತಾರೆ. ನಾನು ಅಂದು ದೊಡ್ಡ ತಪ್ಪು ಮಾಡುವುದರಲ್ಲಿದ್ದೆ. ಮನುಷ್ಯರನ್ನು ಅವರು ತೊಟ್ಟಿರುವ ಬಟ್ಟೆಯಿಂದ ಅಳೆದು ಅವರು ಮೋಸಗಾರರೆಂದು ತೀರ್ಮಾನಿಸುವುದರಲ್ಲಿದ್ದೆ. ಆದರೆ ನನ್ನ ಗೆಳೆಯ ಸರಿಪಡಿಸದೆ ಹೋಗಿದ್ದರೆ ನನ್ನಿಂದ ಪ್ರಮಾದವಾಗುತ್ತಿತ್ತು. ನಾವಿಬ್ಬರು ಗೆಳೆಯರು ಅಂದು ಹೋಟೆಲಿಗೆ ಹೋಗಿದ್ದೆವು. ಊಟವಾದ ಮೇಲೆ ಬಿಲ್ ಕೊಡುವಾಗ ಅಲ್ಲಿನ ಕ್ಯಾಶಿಯರ್ ಒಬ್ಬ ಮುದುಕನ ಮೇಲೆ ರೇಗಾಡುತ್ತಿದ್ದ. ಏಕೆಂದು ಕೇಳಿದಾಗ ಆ ಮುದುಕನ ತಿಂಡಿ ಬಿಲ್ಲು 20 ರೂಪಾಯಿಗಳಾಗಿದೆ. ಆದರೆ ಆತ ಕೇವಲ 5 ರೂಪಾಯಿ ಕೊಡುತ್ತಿದ್ದಾನೆ ಎಂದು ಹೇಳಿದ. ನಾವು ಆ ಮುದುಕನತ್ತ ನೋಡಿದೆವು. ಅವರು ಹಳೆಯ ಹರಕಲು ಕೋಟು ತೊಟ್ಟಿದ್ದರು. ಮುಖದ ಮೇಲೆ ಕುರುಚಲು ಗಡ್ಡವಿತ್ತು. ದೈನ್ಯತೆಯಿತ್ತು. ಕಣ್ಣಲ್ಲಿ ನೀರು ಹನಿಯಾಡುತ್ತಿತ್ತು. ನನಗೆ ಅವರು ದುಡ್ಡಿಲ್ಲದೆ ತಿನ್ನಲು ಬಂದರೆಂದು ತಪ್ಪೆಂದು ಅನಿಸಿತು. ನಾನದನ್ನು ಕ್ಯಾಶಿಯರ್ಗೆ ಹೇಳಿಬಿಟ್ಟೆ. ತಕ್ಷಣ ಆತ ಇನ್ನೂ ಜೋರಾಗಿ ಕಿರಿಚಲು ಪ್ರಾರಂಭಿಸಿದ. ಮುದುಕ ಕುಗ್ಗಿ ಹೋಗಿದರು. ಅಷ್ಟರಲ್ಲಿ ನನ್ನ ಗೆಳೆಯ ಮುದುಕನ 20 ರೂಪಾಯಿ ತಾನೇ ಕೊಟ್ಟು ಮುದುಕನಿಗೆ ಸಮಾಧಾನ ಮಾಡಿ ನೀವು ಮನೆಗೆ ಹೋಗಿರೆಂದು ಕಳುಹಿಸಿಕೊಟ್ಟ. ಮುದುಕ ಮಾತನಾಡದೆ ಹೊರಟು ಹೋದರು. ನಂತರ ನಾನು ಗೆಳೆಯನಿಗೆ ನಿನಗೆ ಮುದುಕ ಟೋಪಿ ಹಾಕಿದ ಎಂದು ಹೇಳಿದೆ. ಅವನು ಇದೇ ಅಭ್ಯಾಸದವನಂತಿದ್ದ ಎನ್ನುತ್ತಾ ಹೊರಬಂದಾಗ ಅದೇ ಮುದುಕ ರಸ್ತೆಯಲ್ಲಿ ಅಳುತ್ತಾ ನಿಂತಿದ್ದರು. ಅವರನ್ನು ಏನಾಯಿತೆಂದು ಕೇಳಿದಾಗ ಅವರು ಬಿಕ್ಕಳಿಸುತ್ತಾ ನಮ್ಮ ಮನೆಗೆ ಹೋಗುವುದಕ್ಕೆ ಗೊತ್ತಾಗುತ್ತಿಲ್ಲ ಎಂದರು. ನಾನು ನಮ್ಮಿಂದ ಆಟೋ ಹಣ ಕೀಳಲು ಇದೊಂದು ಹೊಸ ಯೋಜನೆ ಇರಬೇಕು ಎಂದೆ. ಆದರೆ ನನ್ನ ಗೆಳೆಯ ಬನ್ನಿ ನಿಮ್ಮ ಮನೆ ಹುಡುಕೋಣ ಎಂದು ಅವರೊಟ್ಟಿಗೆ ಹೊರಟೇ ಬಿಟ್ಟ. ನಾನು ಹಿಂಬಾಲಿಸಿದೆ. 4-5 ಬೀದಿ ಸುತ್ತಿದೆವು. ಯಾವ ಮನೆ ತೋರಿಸಿದರೂ ಇದೆಲ್ಲವೆನ್ನುತ್ತಿದ್ದರು. ಅರ್ಧ ಗಂಟೆ ಹುಡುಕಿದ ಮೇಲೆ ಒಂದು ದೊಡ್ಡ ಬಂಗಲೆ ಕಾಣಿಸಿತು. ತಕ್ಷಣ ಮುದುಕ ಇದೇ ನಮ್ಮ ಮನೆ ಎಂದರು. ಆ ದೊಡ್ಡ ಬಂಗಲೆ ಆ ಹರಕಲು ಕೊಟ್ಟಿನ ಮುದುಕನ ಮನೆ ಹೇಗಾಗಲು ಸಾಧ್ಯವೆನ್ನುವಷ್ಟರಲ್ಲಿ ಬಂಗಲೆಯ ಗೇಟಿನಲ್ಲಿ ನಿಂತಿದ್ದ ಒಳ್ಳೆಯ ಉಡುಪು ಧರಿಸಿದ್ದ ಒಬ್ಬ ಮಧ್ಯ ವಯಸ್ಸಿನವರು, ಅಪ್ಪ ಎಲ್ಲಿ ಹೋಗಿಬಿಟ್ಟಿದ್ದೀರಿ? ನಾವು ನಿಮ್ಮನ್ನು ಎಲ್ಲೆಲ್ಲೂ ಹುಡುಕಿದೆವು, ಬನ್ನಿ ಒಳಗೆ ಎಂದರು. ಅವರ ಜೊತೆಯಲ್ಲಿ ನಿಂತಿದ್ದ ನಮ್ಮನ್ನು ನೀವು ಇವರನ್ನು ಕರೆದುಕೊಂಡು ಬಂದಿದ್ದಕ್ಕೆ ತುಂಬ ಧನ್ಯವಾದ ಎಂದರು. ಮುದುಕ ನಾವಲ್ಲಿ ನಿಂತಿರುವುದನ್ನು ಮರೆತು ಮನೆಯೊಳಗೆ ಹೊರಟು ಹೋದರು. ಅವರ ಮಗ ಏನು ಮಾಡುವುದು? ನಮ್ಮ ತಂದೆ ಕೋಟ್ಯಾಧಿಪತಿಗಳು. ಆದರೆ ಇತ್ತೀಚೆಗೆ ಅವರು ಮರೆವು ಕಾಯಿಲೆಗೆ ತುತ್ತಾಗಿದ್ದಾರೆ. ಅವರಿಗೆ ಏನೂ ಜ್ಞಾಪಕವಿರುವುದಿಲ್ಲ. ಬಟ್ಟೆ ಬರೆ ಊಟ ತಿಂಡಿ ಯಾವುದೂ ನೆನಪಿರುವುದಿಲ್ಲ. ನಾವು ಬಹಳ ಎಚ್ಚರಿಕೆಯಿಂದ ಕಾಯುತ್ತಿರುತ್ತೇವೆ. ಆದರೂ ಕೆಲವೊಮ್ಮೆ ಮನೆಯಿಂದ ಹೋಗಿಬಿಡುತ್ತಾರೆ. ನಿಮಗೆ ತೊಂದರೆಯಾಯಿತು, ಕ್ಷಮಿಸಿ. ಅಪ್ಪನ ತಿಂಡಿಯ ಬಿಲ್ಲು ಎಷ್ಟಾಗಿತ್ತು ಹೇಳಿ ಕೊಡುತ್ತೇನೆ ಎಂದಾಗ ನನ್ನ ಗೆಳೆಯ ನಮಗೇನು ಖರ್ಚಾಗಿಲ್ಲ ಎಂದು ಹೇಳಿ ಬಂದು ಬಿಟ್ಟ. ನಾನು ಅಲ್ಲಿಂದ ಬರುವಾಗ ಹರಕು ಬಟ್ಟೆಯ ಹಿಂದಿನ ಸಿರಿವಂತಿಕೆ ಅಥವಾ ನೋವು ನಮಗೆ ಅರ್ಥವಾಗುವುದಿಲ್ಲ. ಹಿನ್ನೆಲೆ ತಿಳಿಯದೆ ಯಾರ ಬಗ್ಗೆಯೂ ತೀರ್ಪು ಕೊಡಬಾರದು ಎಂದು ಹೇಳಿದಾಗ ನನ್ನಿಂದ ಎಂಥ ತಪ್ಪಾಗುತ್ತಿತ್ತೆಂಬ ಅರಿವು ನನಗಾಯಿತು ಎಂದು ಹೇಳಿದರು. ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ.